ಏಳಿಗೆಗೆ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ತಿಳಿಸುವ ಉದ್ದೇಶದಿಂದ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ರಾಹುಲ್ ಜಾರಕಿಹೊಳಿ ಅವರು ಹೇಳಿದರು. ಅವರು ಇಂದು ಚಿಕ್ಕೋಡಿಯ ಪಿಡಬ್ಲ್ಯೂಡಿ ಸಭಾಭವನದಲ್ಲಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಸಂಘ NSUI ಚಿಕ್ಕೋಡಿ ಜಿಲ್ಲೆ ವತಿಯಿಂದ ಆಯೋಜಿಸಿದ್ದ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ಅವರನ್ನು ಸ್ಮರಿಸಬೇಕಾಗಿದೆ. ಒಬ್ಬ ವ್ಯಕ್ತಿ ಯಾವ ಮಟ್ಟಕ್ಕೆ ತಲುಪಬಹುದು ಎಂಬುದನ್ನು ಅಂಬೇಡ್ಕರ್ ಅವರಿಂದ ಕಲಿಯಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಸಮಾನತೆಗಾಗಿ ಶ್ರಮಿಸಿದ್ದಾರೆ. ಇತ್ತೀಚೆಗೆ ನಡೆದ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ 1,90,000 ಮತಗಳ ಅಂತರದಿಂದ ಆಯ್ಕೆಯಾಗಿದ್ದೇನೆ. ಪಕ್ಷವು ನೀಡಿದ ಜವಾಬ್ದಾರಿಯನ್ನು ನಿರ್ವಹಿಸುತ್ತೇನೆ. ಸಂಘಟನೆಯನ್ನು ಬಲಪಡಿಸೋಣ ಎಂದು ಹೇಳಿದರು. ಈ ವೇಳೆ ಮಾತನಾಡಿದ NSUI ರಾಜ್ಯಾಧ್ಯಕ್ಷ ಹಾಗೂ ಡಿ ದೇವರಾಜ್ ಅರಸು ನಿಗಮ ಮಂಡಳಿ ಬೆಂಗಳೂರು ಅಧ್ಯಕ್ಷರಾದ ಕೀರ್ತಿ ಗಣೇಶ್ ಮಾತನಾಡಿ, ಬಾಬಾ ಸಾಹೇಬರು ನಮಗೆಲ್ಲ ಸಮಾನತೆ ತಂದು ಕೊಟ್ಟಿದ್ದಾರೆ. ಹೋರಾಟದ ಸಮಯವಾಗಿದ್ದು ಈ ದೇಶವು ಗಾಂಧೀಜಿಯವರ ತತ್ವಗಳ ಮೇಲೆ ನಡೆಯುತ್ತಿದ್ದು ಸಂವಿಧಾನವನ್ನು ರಕ್ಷಿಸುವ ಅಗತ್ಯವಿದೆ ಎಂದು ಹೇಳಿದರು. ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಚೇತನ್ ಹೊನ್ಗೋಳ್ ಮಾತನಾಡಿ, ಚಿಕ್ಕೋಡಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವತಿಯರ ಸಮಸ್ಯೆಗಳ ಪರಿಹಾರಕ್ಕೆ NSAUI ಹಲವು ಹೋರಾಟಗಳನ್ನು ಮಾಡಿ ಆ ಸಮಸ್ಯೆಗಳನ್ನು ಪರಿಹರಿಸಿದೆ. ಇಂದು ಪ್ರತಿಯೊಬ್ಬರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಪಾಲಿಸುವ ಅಗತ್ಯವಿದ್ದು ಸಂವಿಧಾನ ರಕ್ಷಣೆಗೆ ಯುವಕರೆಲ್ಲರೂ ಒಂದಾಗಬೇಕಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ವಿವೇಕ್ ಯಾವ್ಗಲ್, ಕರ್ನಾಟಕ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ನಡುವಳಿ ಮಾತನಾಡಿದರು. ಪ್ರಾರಂಭದಲ್ಲಿ ಸಂವಿಧಾನದ ಪೀಠಿಕೆ ವಾಚನ ಹಾಗೂ ಮಹಾಪುರುಷರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಗಣೇಶ್ ಮೋಹಿತೆ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ನಿರ್ಮಲಾ ಪಾಟೀಲ್, ಅರ್ಜುನ್ ನಾಯ್ಕವಾಡಿ, ಶಿವು ಪಾಟೀಲ್, ಸಂದೀಪ್, ರುದ್ರಪ್ಪ ಸಂಗಪ್ಪಗೋಳ್, ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶಿವಾನಂದ್ ಮರ್ಯಾಯಿ, ಅಕ್ಷಯ್ ವೀರ್ಮುಖ್, ಜ್ಯೋತಿ ಪಾಟೀಲ್, ಬಾಲಕೃಷ್ಣ ಪಾಟೀಲ್, TLD ಬ್ಯಾಂಕ್ ನಿರ್ದೇಶಕ ಸಂಜಯ್ ಕಾಂಬ್ಳೆ, ನಾಮದೇವ್ ಕಾಂಬ್ಳೆ, ಮುತ್ತಪ್ಪ ಕಬ್ಬೂರೆ, ಬಾಲಕೃಷ್ಣ ಪಾಟೀಲ್, PI ಕೋರೆ, ಮಹಾಂತೇಶ್ ಖೋತ್, ರೋಹಿತ್ ಯಾದವ್, ಸಚಿನ್ ಪವಾರ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಯುವ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ನಮ್ಮಲ್ಲಿ ಮೇಲರ ಅಧ್ಯಕ್ಷರ ನಾಯಕರು ನೂತನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಯಾವಾಗಲೂ ಗ್ರಾಮೀಣ ಮಿಸ್ತ್ರಿಗೆ ಸಹಾಯ ಸಂಘಟನೆಗಳಿಂದ ಬೆನ್ನೆಲುಬಾಗಿ ನಿಂತಿರುವಂತಹ ಅಲ್ಲಿ ಯುವ ಏನೋ ಗಾಂಧಿ ಮಾರ್ಚ್ ಆಗಿರ್ಬೋದು ಅಂತ ಅನೇಕ ಹೋರಾಟಗಳನ್ನು ಮಾಡಿದ್ರು. ಸ್ವತಃ ಅವರು ಗದ್ದಲ ಆದ ಸಂದರ್ಭದಲ್ಲಿ ಸ್ವತಃ ಅವರು ಮೂವ್ಮೆಂಟ್ಗಳನ್ನ ಕ್ಯಾನ್ಸಲ್ ಮಾಡಿದಂಥ ಉದಾಹರಣೆಗಳ ಇದಾವೆ. ಅದಕ್ಕೆ ಅಷ್ಟೊಂದು ಒಂದು ಜನಪ್ರಿಯತೆಯನ್ನು ಮತ್ತು ಹೋರಾಟದ ಮನೋಭಾವದಿಂದ
ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇವತ್ತು ಸ್ವತಂತ್ರ ಕೊಡಿಸುವುದಕ್ಕೆ ಪ್ರಮುಖ ಪಾತ್ರವನ್ನು ಮಹಾತ್ಮ ಗಾಂಧಿಯವರು ಮಾಡಿದ್ದಾರೆ. ಅದೇ ರೀತಿ ಅಂಬೇಡ್ಕರ್ ಬಗ್ಗೆ ಅವರು ಹೇಳಬೇಕಂದ್ರೆ ತಮ್ಮ ಜೀವನ ಅವಧಿಯಲ್ಲಿ ಅವರು ಜೀವನವೇ ಸಂಘರ್ಷ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಅಷ್ಟೊಂದು ಸಂಘರ್ಷವನ್ನು ಅಂಬೇಡ್ಕರ್ ಅವರು ತಮ್ಮ ಜೀವನಾವಧಿಯಲ್ಲಿ ನೋಡಿದ್ದಾರೆ. ಒಂದು ಬಡು ಕುಟುಂಬದಲ್ಲಿ ಅವರು ಹುಟ್ಟಿ ಒಂದು ಅಸ್ಪೃಶ್ಯರನ್ನ ಯಾರಾದರೂ ಒಂದು ನೋಡಿದ್ರೆ ಅದು ಅಂಬೇಡ್ಕರ್ ಅವರು ನೋಡಿದ್ರೆ ಅಂತ ನಾವು ಹೇಳಿದ್ರೆ ತಪ್ಪಾಗಲಿಲ್ಲ. ಯಾಕಂದ್ರೆ ಅಷ್ಟೊಂದು ಅಸ್ಪೃಶ್ಯ ಆಗಿರ್ಬೋದು, ಒಂದು ಕೆಳಜಾತಿಗೆ ಸೇರಿದಂಥ ಕಾರಣಕ್ಕಾಗಿ ಅವರ ಮೇಲೆ ಅನೇಕ ರೀತಿಯಿಂದ ಒಂದು ಅತ್ಯಾಚಾರ ಆಗಿರ್ಬೋದು ಮತ್ತು ಇದು ಮಾಡ್ಕೊಂಡು ಬಂದಿದ್ರು. ಆದರೂ ಕೂಡ ಶಿಕ್ಷಣದಿಂದ ಒಂದು ವ್ಯಕ್ತಿ ಯಾವ ಮಟ್ಟಕ್ಕೆ ಬೆಳೀತಾರಂತೆ ಅದು ನಾವು ಅಂಬೇಡ್ಕರ್ ಅಂತ ಕರೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಸರ್ಕಾರಿ ಒಂದು ಶಾಲೆಗಳು ಓದಂಥ ಶಾಲೆಗಳಲ್ಲಿ ಅವರು ಕುಡಿಲಿಕ್ಕೆ ನೀರು ಸಹಿತ ಕೊಡ್ತಿರ್ತಿಲ್ಲ. ಆ ನೀರು ಕುಡಿಬೇಕಂದ್ರೆ ಅವರು ಗ್ಲಾಸಿಂದ ಮ್ಯಾಗ ಎತ್ತಿ ಅವ್ರ ಕೈಯಾಗಿ ಹಿಡಿದು ಆ ಕುಡಿಯುವಂಥ ಪರಿಸ್ಥಿತಿ ಅಂಬೇಡ್ಕರ್ ಅವ್ರಿಗೂ ನಮ್ಮ ಕಾಲದಲ್ಲಿ ಇತ್ತು. ಅವರು ಆದರೂ ಕೂಡ ಅವರು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಅವರು ಪಡೆದು ಹೈಸ್ಕೂಲನ್ನು ಮುಗಿಸಿ ಮತ್ತೆ ವಿದೇಶಕ್ಕೆ ಹೋಗಿ ಅನೇಕ PhD ಪಡೀತಾರೆ. ಒಳ್ಳೆಯ ಭಾರತ ದೇಶಕ್ಕೆ ಬಂದ ಮೇಲೆ ಕೂಡ ಅವರಿಗೆ ಅಸ್ಪೃಶ್ಯತೆ ಮತ್ತೆ ಭಾರತ ದೇಶಕ್ಕೆ ಬಂದ ಮೇಲೆ ಮತ್ತು ಕೂಡ ಅಸ್ಪೃಶ್ಯತೆಯನ್ನು ಕಾಡ್ತದೆ. ಎಲ್ಲ ಕಡೆ ಅವರು ಹೋದಾಗ ಕೂಡ ಅವರು ಕೆಳಜಾತಿ ಕಾರಣಕ್ಕಾಗಿ ಎಲ್ಲ ಕಡೆ ಅವ್ರಿಗೆ ಕಡೆಗಣಿಸ್ತಾರೆ. ಆದರೂ ಕೂಡ ಇವತ್ತು ವಿಶ್ವದಲ್ಲೇ ಅತಿ ದೊಡ್ಡ ಒಂದು ಪ್ರಜಾಪ್ರಭುತ್ವ ಇರುವಂಥ ಭಾರತ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಅಧ್ಯಕ್ಷರಾಗಿ ಅವರು ಆಯ್ಕೆ ಆಗ್ತಾರೆ. ಎಲ್ಲ ಕಡೆ ಅವರು ವಿಶ್ವದಲ್ಲಿ ಎಲ್ಲ ಸಂವಿಧಾನವನ್ನು ಒಂದು ಅರ್ಥ ಮಾಡಿಕೊಂಡು ಭಾರತ ದೇಶಕ್ಕೆ ಅತಿ ಒಂದು ಉತ್ತಮವಾದಂಥ ಸಂವಿಧಾನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡುಗೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ಎಷ್ಟು ಧನ್ಯವಾದ ಕೊಟ್ಟರು ಕೂಡ ನಾವು ಕಡಿಮೆ ಅಂತ ಸಂದರ್ಭದಲ್ಲಿ ನೆನೆಸ್ಬೇಕಾಗತ್ತೆ. ಯಾಕಂದರೆ ಸಂವಿಧಾನ ಮುಖಾಂತರ ಇವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವ ಒಂದು ಬೇಳಾಗಿದೆ. ಯಾಕಂದರೆ ಇವತ್ತು ಯಾವುದೇ ಒಂದು ರಾಜಕೀಯ ಆಗಿರ್ಬೋದು, ಸಾಮಾಜಿಕವಾಗಿ ನಾವು ನ್ಯಾಯ ಸಿಗಬೇಕಂದ್ರೆ ಅದಕ್ಕೆ ನಾವು ಸಂವಿಧಾನವೇ ಕಾರಣ ಅಂತ ನಾವು ಹೇಳಿಕ್ಕೆ ಬಯಸುತ್ತೇವೆ. ಇವತ್ತು ಅನೇಕ ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಎಲ್ಲ ಸಮಾಜದವರು ಸೇರ್ಕೊಂಡು ಚುನಾವಣೆ ಆಗ್ತವೆ. SC STಗೆ ರಿಸರ್ವೇಷನ್ಗಳು ಬಂದಿದ್ದಾವೆ. ಕೆಳಜಾತಿಯನ್ನು ಬೆಳೆಸಬೇಕು, ಮುಂದೆ ಬರಬೇಕು, ಎಲ್ಲ ಸಮಾಜ ನಿರ್ಮಾಣ ಆಗಬೇಕಂತ ಉದ್ದೇಶ ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಎಲ್ಲರಿಗೆ, ಎಲ್ಲ ಸಮಾಜದವರಿಗೆ, ಎಲ್ಲ ಥರದವರಿಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಯಾರಿಗೂ ತಾರತಮ್ಯ ಆಗಬಾರ್ದು, ಅಸ್ಪೃಶ್ಯತೆ ಹೋಗಬೇಕು, ಎಲ್ಲ ಸಮಾನ ರೀತಿಯಲ್ಲಿ ಇವತ್ತು ಸಂವಿಧಾನ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಇದೇ ಕೆಲಸವನ್ನು 7ನೇ ಶತಮಾನದಲ್ಲಿ 2000 ವರ್ಷಗಳ ಹಿಂದೆ ಬುದ್ಧ ಅವರು ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಮಾಜ ಬರಬೇಕು, ನಾವು ನಿರ್ಮಾಣನ ಪ್ರಾರಂಭ ಮಾಡಬೇಕು, ನಿಸ್ವಾರ್ಥ ಆಶೆಗಳನ್ನು ನಾವು ಬಿಡಬೇಕು, ನಿಸ್ವಾರ್ಥ ಭಾವನೆಗಳನ್ನು ನಾವು ಜನರ ಸೇವೆ ಮಾಡಬೇಕು, ಪಶು ಪಕ್ಷಿಗಳನ್ನು ಪ್ರೀತಿ ಮಾಡಬೇಕಂತ ಒಂದು ಸಂದೇಶವನ್ನು ಅಂದಿನ ಕಾಲದಲ್ಲಿ ಬುದ್ಧ ಅವರು ಕೂಡ ಆ ಸಂದೇಶವನ್ನು ಕೊಟ್ಟಿದ್ದರು. ಮತ್ತು ಅದೇ ರೀತಿ ಅದೇ ಕೆಲಸವನ್ನು 12ನೇ ಶತಮಾನದಲ್ಲಿ ವಿಶ್ವಗುರು ಅಂತ ಬಸವಣ್ಣ ಅವರು ಆ ಕೆಲಸವನ್ನು ಅವರು ಮಾಡಿದರು. ಎಲ್ಲ ಸಮಾಜಗಳು ಒಂದೇ, ಸಮಾನತೆ ಬರಬೇಕು, ಅಂತರ್ಜಾತಿ ವಿವಾಹಗಳನ್ನು ಮಾಡಿಸಿದರು. ಮಹಿಳೆಯರು ಕೂಡ ಪುರುಷರತ್ತೆ ಸಮಾನ ಹಕ್ಕುಗಳು ಸಿಗಬೇಕು, ಕೆಳಜಾತಿಯವರು ಕೂಡ ಅವ್ರಿಗೆ ಶಿಕ್ಷಣ ಸಿಗಬೇಕಂತ 12ನೇ ಶತಮಾನದಲ್ಲಿ ಬಸವಣ್ಣ ಅವರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು. ಅದೇ ರೀತಿ ಆಧುನಿಕ ಯುಗದಲ್ಲಿ ಅಂಬೇಡ್ಕರ್ ಅವರು ಕೂಡ ಆ ಹೋರಾಟವನ್ನು ಮುಂದುವರಿಸಿ ಎಲ್ಲರಿಗೂ ಸಮಾನತೆ ಸಿಗಬೇಕಂತ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು. ಅದಕ್ಕೆ ಇದೇ ರೀತಿ ಬುದ್ಧ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ತಿಳಿಸುವಂಥ ಕೆಲಸ ಮಾಡಬೇಕು. ಯಾಕಂದರೆ ಇತಿಹಾಸವನ್ನು ಅರ್ಥ ಮಾಡ್ಕೊಂಡು ಮಾತ್ರ ನಾವು ಮುಂದಿನ ಭವಿಷ್ಯನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅಂಬೇಡ್ಕರ್ ಅವರು ಗೊತ್ತಾಗಿದ್ದಾರೆ. ಇದು ಸಾಧ್ಯವಾದಷ್ಟು ಶಿಕ್ಷಣಕ್ಕೆ ಅಂಬೇಡ್ಕರ್ ಅವರು ಹೆಚ್ಚಿನ ಮಹತ್ವವನ್ನು ಯಾವತ್ತೂ ಕೊಟ್ಟಿದ್ದರು. ಶಿಕ್ಷಣ ಅಂದರೆ ಹುಲಿಯಾಲಿದ್ದಂಗೆ ಉಳಿದವರು ಗತಿಸಬೇಕಂತ ಅಂಬೇಡ್ಕರ್ ಅವರ ಮಾತನ್ನು ಅವರು ಹೇಳ್ತಾರೆ. ಯಾಕಂದರೆ ಒಂದು ಶಿಕ್ಷಣ ಪಡೆಯುವ ಮುಖಾಂತರ ಯಾವುದೇ ಒಂದು ಗ್ರಾಮ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಒಂದು ಪ್ರದೇಶ ಆಗಿರ್ಬೋದು ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಇವತ್ತಿನ ಅವಶ್ಯಕತೆ ಇದೆ ಅಂತ ನಾವೆಲ್ಲರೂ
ಹೇಳ್ಬೋದು. ಅದಕ್ಕೆ ಇದೇ ರೀತಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತೇನೆ. ಮೊನ್ನೆ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರದೀಪ್ ರವರಿದ್ದಾರೆ, ಮಹಿಳಾ ಅಧ್ಯಕ್ಷರಿದ್ದಾರೆ, ಮತ್ತೆ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಕ್ಕಂತಹ ನಮ್ಮ ನಡೆದಿರ್ತಕ್ಕಂತಹ ಘಟನೆಯನ್ನು ಹೇಳಿ ನಾನು ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಒಂದು ಊರಲ್ಲಿ ಒಂದು ದೊಡ್ಡ ಕಾಡ್ಗಿಚ್ಚ ಹತ್ತಿತ್ತು. ದೊಡ್ಡ ಕಿಚ್ಚ ಹೆಂಗಿತ್ತು ಅಂತಂದ್ರೆ ಬೆಂಕಿ ದಗ 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 ಅಂತ ಉರಿತಾ ಇತ್ತು. ಯಾರು ಕೂಡ ಆ ಬೆಂಕಿನ ಆರಿಸ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂತಂದ್ರೆ ಆ ಬೆಂಕಿ ಅಷ್ಟು ದೊಡ್ಡ ಮಟ್ಟಿಗೆ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಸಣ್ಣ ಹುಡುಗ ಏನ್ ಮಾಡ್ತಾನೆ, ಬಗಸೆ ಕೈಯಿಂದ ಆ ಬೆಂಕಿಗೆ ನೀರೆಚ್ಚಂತ ಕೆಲಸ ಮಾಡ್ತಾರೆ. ಆದ್ರೆ ಅಲ್ಲಿರೋ ಎಲ್ಲ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆ ಬೆಂಕಿ, ಆ ಹುಡುಗ ಒಂದೆರಡು ಬಾರಿ ಆ ಬೆಂಕಿಗೆ, ದೊಡ್ಡ ಬೆಂಕಿಗೆ ನೀರೆಚ್ತಾ ಇರ್ತಾನೆ. ಅಲ್ಲಿರೋ ಜನ ಕೇಳ್ತಾರೆ, ಏ ಹುಡುಗ, ಆ ಬೆಂಕಿ ನೋಡು ಅಷ್ಟು ದೊಡ್ಡದಾಗಿದೆ, ನೀನು ಇಷ್ಟೇ ಇಷ್ಟಿದ್ಯಾ, ನಿನ್ ಕೈನ ನೀರು ಕೂಡ ಹಿಡಿತಾ ಇಲ್ಲ, ನೀನ್ ಹಾಕೋ ಬೆಂಕಿ ಅಲ್ಲಿ ಆಗ್ತದೇನಯ್ಯ ಅಂತ. ಅವತ್ತು ಆ ಹುಡುಗ ಒಂದು ಮಾತು ಹೇಳ್ತಾನೆ, ಇತಿಹಾಸ ಪುಟದಲ್ಲಿ ನಾನು ಬೆಂಕಿ ಆರ್ಸ ಕಡೆ ಇದ್ದೆ ಅಂತ, ಬೆಂಕಿ ಆರ್ಸ್ ಕೈ ಕಟ್ಕೊಂಡು ನಿಂತಿರೋ ಜಾಗದಲ್ಲಿ ನಿಂತಿಲ್ಲ ಅಂತ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಡಾಕ್ಟರ್ B.R. ಅಂಬೇಡ್ಕರ್ ಸಾಹೇಬ್. ಇವತ್ತು ನೀವೆಲ್ಲ ನೋಡಿ ಆ ಬೆಂಕಿ ಎಷ್ಟು ದೊಡ್ಡದಾಗಿತ್ತು ಅಂತ. ರಾಜರ ಕಾಲದಿಂದ, ಬ್ರಿಟಿಷ್ ಕಾಲದಿಂದ ನೀವು ಯೋಚನೆ ಮಾಡೋದಾಯ್ತು ಅಂದ್ರೆ ಹೆಣ್ಮಕ್ಳಿಗೆ ಒಂದು ಭದ್ರತೆ ಇರಲಿಲ್ಲ, ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಿ ಬರೋದಕ್ಕೆ ಒಂದು ವ್ಯವಸ್ಥೆ ಇರಲಿಲ್ಲ, ಒಬ್ಬರ ಅಸ್ಪೃಶ್ಯತೆ ಇತ್ತು, ಹೆಣ್ಮಕ್ಳನ್ನ ಯಾವ ರೀತಿ ಕಡೆಗಣಿಸ್ತಾ ಇದ್ರು, ಯಾವ ರೀತಿ ಸಮಾಜದಲ್ಲಿ ಅಸಮಾನತೆ ಇತ್ತು ಅಂತ ನಾವೆಲ್ಲರೂ ಬಹಳ ಚೆನ್ನಾಗಿ ಅರ್ಥಕೊಂಡಿದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆಲ್ಲ ಸಂವಿಧಾನ ಕೊಟ್ಟು ಈ ಕೈಗೆ, ಈ ಸಮಾಜಕ್ಕೆ ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ, ಒಂದು ಸಮಾನತೆಯನ್ನು ಕೊಟ್ಟಿದ್ದಾರೆ. ನಾವು ಇವತ್ತು ನಾವೆಲ್ಲರೂ ನಮ್ಮ ರಾಹುಲ್ ಜಾರಕಿಹೊಳಿ ಅವರು ಹೇಳಿದ್ರು, ಸಂವಿಧಾನ ಎನ್ನುವುದು ಹುಲಿಯ ಹಾಲಿನಂತೆ, ಅದನ್ನು ಕುಡಿದ ನಂತರ ಗರ್ಜಿಸಲೇಬೇಕು ಅಂತ. ಇವತ್ತು ನಾವೆಲ್ಲರೂ ಗರ್ಜಿಸಂತ ಸಮಯ ಬಂದಿದೆ. ಇವತ್ತು ಚಿಕ್ಕೋಡಿಯ ಜನರು ನಾವೆಲ್ಲ ನೋಡ್ತಾ ಇದ್ದೀವಿ. ಇದೇ ಸಂಸತ್ನಲ್ಲಿ ನಮ್ಮ ಅಮಿತ್ ಶಾ ಅವರು ಏನಂತ ಹೇಳ್ತಾರೆ, ಏನಿದ್ರಿ ನೀವು ಅಂಬೇಡ್ಕರ್ ಸಂವಿಧಾನ ಅಂತ ನೋಡ್ತೀರಾ, ನೋಡಿ ರಾಮನ ಹೆಸರು ಹೇಳಿದ್ರೆ ನೀವೆಲ್ಲ ಸ್ವರ್ಗಕ್ಕೆ ಹೋಗ್ತಾ ಇದ್ದೀರಿ, ಏನಕ್ಕೆ ನೀವು ಅಂಬೇಡ್ಕರ್ ಹೆಸರು ತಗೊಂತೀರಾ ಅಂತ ಹೇಳ್ತಾರೆ. ನಾವು ಈ ಸಂದರ್ಭದಲ್ಲಿ ಗರ್ಜಿಸಲಿಲ್ಲ ಅಂತಂತಂದ್ರೆ ಮತ್ತೆ ಮರುಕಳಿಸುತ್ತೆ. ನಮ್ಮ ಕೈನಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಕೈ ಇತ್ತು. ಇವತ್ತು ಈ ಹಾಲಲ್ಲಿ ಎಷ್ಟು ಕೈ ಇದೆ? ಕೈ ಎತ್ತಿ ಎಲ್ಲರೂ ನೋಡೋಣ. ಈ ಕೈಯಿಂದ ನಾವೆಲ್ಲರೂ ಪ್ರತಿಭಟಿಸಲೇಬೇಕು. ನಮ್ಮ ಹೃದಯ, ತನು, ಮನ, ಧನ ಎಲ್ಲ ಸೇರಿಸಿ ಈ ಒಂದು ವಿಚಾರಕವಾಗಿ ಈ ಒಂದು ನಿತ್ಯವನ್ನು ತಗೊಂಡು ನಾವೆಲ್ಲರೂ ಹೋರಾಟ ಮಾಡಲೇಬೇಕಾಗಿರೋ ಒಂದು ಸಂದರ್ಭ ಇವತ್ತು ಬಂದಿದೆ. ಇವತ್ತು ಈ ರಾಜ್ಯಕ್ಕೆ ಮತ್ತೆ ಈ ದೇಶಕ್ಕೆ ಏನಾದರೂ ಸ್ವತಂತ್ರ ಬಂದಿದೆ ಅಂತ ಕೇವಲ ಗಾಂಧೀಜಿಯವರಿಂದ ಮಾತ್ರನೇ ಸಾಧ್ಯ, ಗಾಂಧೀಜಿಯವರ ವೈಚಾರಿಕತೆಯಿಂದ ಸಾಧ್ಯ. ಏನು ಗಾಂಧಿ ಬಾವಿನಲ್ಲಿ ಏನು ಸಮಾವೇಶ ಆಯಿತು, ಅವತ್ತಿಂದ 100 ವರ್ಷ ಏನಾಗಿದೆ, ಇವತ್ತಿಗೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಗಾಂಧೀಜಿಯವರ ತತ್ವ ಬೇಕಾಗಿದೆ. ಗಾಂಧೀಜಿಯವರ ತತ್ವದಲ್ಲಿ ನಡೆಯುವಂಥ ಒಂದು ಜನರು ಬೇಕಾಗಿದೆ. ನಾವೆಲ್ಲರೂ ವೇದಿಕೆಯಲ್ಲಿ ಅನೇಕ ಜನ ಮಾತಾಡಿದ ವೈಚಾರಿಕಗಳೆಲ್ಲರೂ ನಾವು ತಿಳ್ಕೊಂಡು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಾವು ಈ ವಿಚಾರವನ್ನು ಹೇಳ್ತಾ ನಾವು ಇವತ್ತು ಸಂವಿಧಾನದ ರಕ್ಷಣೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಮತ್ತು ಸನ್ನಿವೇಶ ಉಂಟಾಗಿದೆ. ಹಾಗಾಗಿ ನಾನು ನಮ್ಮೆಲ್ಲರೂ ಕೇಳ್ಕೊತಾ ಈ ಒಂದು ವಿಚಾರವನ್ನು ತಮ್ಮಲ್ಲಿ ಮತ್ತು ಎಲ್ಲ ಕಡೆ ಹಂಚಿಕೆ ಮಾಡ್ತಾ ಈ ಸಂವಿಧಾನ ರಕ್ಷಣೆ ಮಾಡಬೇಕು, ನಾವು ಗಾಂಧಿ ಭಾರತವನ್ನು ಉಳಿಸ್ಬೇಕು ಅಂತ ತಮ್ಮನ್ನೆಲ್ಲರೂ ನಾನು ಹೃತ್ಪೂರ್ವಕವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಾನು ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ತಮ್ಮೆಲ್ಲರಿಗೂ ನಾನು ಮಾತುಗಳನ್ನ ಮುಗಿಸ್ತಾ ಕೆಲಸ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನ ನಾವು ಮೊದಲಿಗೆ ಇಲ್ಲ ಹಾಲ್ ಲೆವೆಲ್ ಮಾಡಿ ಮುಗಿಸ್ಕೋಬೇಕಂತ ವಿಚಾರ ಮಾಡಿದ್ವಿ. ಆದ್ರೆ ನಮ್ಮ ನೂತನ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮಗೆ ಯಾವಾಗಲೂ ಸದಾ ಬೆಂಬಲವಾಗಿರುವಂತ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ಸಹಾಯ ಸಹಕಾರವನ್ನು ನೀಡುತ್ತಾ ಪ್ರೋತ್ಸಾಹವನ್ನು ನೀಡುತ್ತಾ ರಾಹುಲ್ ಜಾರಕಿಹೊಳಿ ಅವರು ಹೇಳಿದ್ರು, ಏನ್ ನಿಮ್ಗೆ ಹೆಲ್ಪ್ ಬೇಕಲ್ಲ ನಾವೆಲ್ಲ ಹೆಲ್ಪ್ ಮಾಡ್ತೀವಿ, ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಾಗಿ ಒಂದು ಅರ್ಥಪೂರ್ಣವಾಗಿ ಆಗ್ಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಬೇಕಾದ್ರೆ ಮುಖ್ಯ ಕಾರಣಕರ್ತರು ರಾಹುಲ್ ಜಾರಕಿಹೊಳಿ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲದೆ ಇರುವ ಸಮಯದಲ್ಲೂ ಕೂಡ ಆ ಕೋಮುವಾದಿಗಳ ವಿರುದ್ಧ RSS ಸಿದ್ಧಾಂತದ ವಿರುದ್ಧ ನಮ್ಮ ತಿಪ್ಪೂರಿನಲ್ಲಿ ಹೋರಾಟ ಮಾಡಿ RSS ನ ಚಡ್ಡಿ ಸುಟ್ಟಾಕಿ 21 ದಿನಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿಕೊಂಡವರು. ಈ ಅವರ ಹೋರಾಟದ ಕಿಚ್ಚು ಕೂಡ ನಮಗೆ ಯಾವಾಗಲೂ ಇನ್ಸ್ಪಿರೇಷನ್ ಆಗಿ ನಾವು ಕೂಡ ಹೋರಾಟಗಳನ್ನು ಮಾಡಬೇಕಾದ
ಮಾಡಬೇಕನ್ನೋದ ನಮ್ಮ ಮನಸ್ಸಲ್ಲಿ ಬರ್ತದೆ. ಅದಕ್ಕಾಗಿ ನಾವು ಈ ಕಾರ್ಯಕ್ರಮಗಳನ್ನ ಹೋರಾಟಗಳನ್ನ ನಾವು ಹಮ್ಮಿಕೊಳ್ತಾ ಇದ್ವಿ. ನಮ್ಗೆ ಯಾವ ರೀತಿಯಾಗಿ ಗಾಂಧೀಜಿಯವರ ಅಹಿಂಸೆ ಬೇಕಾಗಿತ್ತು, ಅದೇ ರೀತಿಯಾಗಿ ನಮ್ಗೆ ಬಾಬಾ ಸಾಹೇಬರ ಸಂಘರ್ಷದ ಹೋರಾಟವು ನಮ್ಗೆ ಯಾವಾಗಲೂ ಬೇಕಾಗಿರ್ತೈತಿ. ಅದಕ್ಕೆ ಪ್ರದೀಪ್ನವರೇ, ನೂತನವಾಗಿ ಜಿಲ್ಲೆಯ ಅಧ್ಯಕ್ಷರಾದಂತಹ ಸಿದ್ದೀಕ್ ಅವರೇ ಮತ್ತು ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ನಿರ್ಮಲಾ ಪಾಟೀಲ್ ಅವರೇ ಮತ್ತು ಮೊಯ್ತೆ ಅವರ ನಡೆಯಕತ್ತೈತಿ ಅನ್ನೋದು ನಮಗೆಲ್ಲರಿಗೂ ಗೊತ್ತೈತಿ. ಯಾವಾಗ 2014ರಾಗ ಬಿಜೆಪಿ ಅವರು ಅವರ ಆಡಳಿತ ತಗೊಂಡ್ಬಂದ್ರು, ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಕುಸಿದು ಹೊಂಟೈತಿ. ನಮ್ಮ ದೇಶದ ಸ್ತಂಭಗಳು ತಮಗೆಲ್ಲರಿಗೂ ಗೊತ್ತಿಲ್ಲ. ಸ್ವಲ್ಪ ಕಾನೂನಿನ ಅರಿವಿನವರು ಇದ್ದವರು ಅಥವಾ ವಕೀಲರು ಇದ್ದವರಿಗೆ ಗೊತ್ತಾಗ್ತೈತಿ. ನಾನೊಬ್ಬ ವಕೀಲ, ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಸಂವಿಧಾನ ಏನು ಅಂಬೇಡ್ಕರ್ ಅವರು ಕೊಟ್ಟಂತ ನಮ್ಮ ಸಂವಿಧಾನ ವತಿಯಿಂದ ನಮಗ ಈ ಸಮಾಜ ನಡೆಸಲಿಕ್ಕೆ ಒಂದು 3 ಸ್ತಂಭಗಳು, ಮುಖ್ಯವಾದಂತಹ ಸ್ತಂಭಗಳು. ನಮ್ಮ ಚಿಕ್ಕೋಡಿ ಜಿಲ್ಲಾ ವೆಂಕಟೇಶ್ವರ ನಡೆದಂತಹ ರ್ಯಾಲಿ ಮತ್ತು ವೇದಿಕೆ ಕಾರ್ಯಕ್ರಮಕ್ಕೆ ಸುಮಾರು 600ಕ್ಕೂ ಅಧಿಕ ಜನ ವಿದ್ಯಾರ್ಥಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ನಮ್ಮ NSUನ ಪದಾಧಿಕಾರಿಗಳಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ಮುಖಂಡರುಗಳಿಗೆ, ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸ್ಪೆಷಲ್ ಥ್ಯಾಂಕ್ಸ್ ಹೇಳಿದ ಸಾಮಾನ್ಯ ಲೋಕೋಪಯೋಗಿ ಸಚಿವರು ಮತ್ತು ಕರ್ನಾಟಕ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಾರಕಿಹೊಳಿ ಅವರಿಗೆ, ನಮ್ಮ DCC ಅಧ್ಯಕ್ಷರಾದ ಲಕ್ಷ್ಮಣರಾವ್ ಜಿಲ್ಲೆ ಅವರಿಗೆ, ನಮ್ಮ ನಾಯಕರಾದ ಮಾವೇನ ಅವರಿಗೆ, ಯುವ ಮುಖಂಡರು, ನೂತನ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿಯಾದ ರಾಹುಲ್ ಜಾರಕಿಹೊಳಿ ಅವರು ಕೂಡ ನಮ್ಮ ಎಲ್ಲ NSUನ ಪದಾಧಿಕಾರಿಗಳಿಂದ, NSU ವತಿಯಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಏನು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಏನಿದೆ, ಸಂವಿಧಾನವನ್ನು ಒಂದು ಅಪಾಯಕ್ಕೆ ದೂಡ್ತಾ ಇದೆ. ಅದಕ್ಕಾಗಿ ನಾವು ಎಲ್ಲರನ್ನೂ ಸಂವಿಧಾನದ ಬಗ್ಗೆ ಆಗಿರ್ಬೋದು, ಗಾಂಧಿ ತತ್ವ ಸಿದ್ಧಾಂತದ ಬಗ್ಗೆ ಆಗಿರ್ಬೋದು, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಬಗ್ಗೆ ಎಲ್ಲರಿಗೂ ಮನವರಿಕೆ ಮಾಡಿಕೊಡ್ಬೇಕಂತಹ ಸಂದರ್ಭಗಳ ಏರ್ಪಡ್ತಾ ಇದ್ದಾವೆ. ಈಗ ನಾವೇ ನೋಡಿದ್ವಿ, ಮೊನ್ನೆ ಕುಂಭಮೇಳ ಸಮಯದಲ್ಲಿ ಹೇಳಿದ್ರು, ಒಂದು ಪ್ರತ್ಯೇಕವಾದ ಸಂವಿಧಾನವನ್ನು ರಚನೆ ಮಾಡಿದ್ದೀವಿ ಅಂತ ಹೇಳಿದ್ರು. ಆ ಸಂವಿಧಾನದಲ್ಲಿ ಮಹಿಳೆಯರಿಗೆ, ದೀನ ದಲಿತರಿಗೆ, ಬಡವರಿಗೆ ಹಕ್ಕುಗಳಿದ್ದಾವೆ ಅನ್ನೋದು ಹೆಂಗೆ ಅವರು ಎಷ್ಟೋ ದಿನಗಳಿಂದ ಇದು RSS ಮತ್ತು ಬಿಜೆಪಿ ಒಂದು ಷಡ್ಯಂತ್ರ ನಡೀತಾ ಇದೆ. ಆದರೆ ಆ ಷಡ್ಯಂತ್ರಗಳಿಗೆ ಯಾವತ್ತೂ ಫಲ ಸಿಗಲು NSU ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವತ್ತು ಅವರಿಗೆ ಯಶಸ್ವಿಯಾಗಲು ನೀಡುವುದಿಲ್ಲ